ಓಂ. ಇವತ್ತು ಮಹಿಳೆಯರ ರಕ್ಷಣೆಗಾಗಿ ಮಾಡಿದ ಕಾನೂನುಗಳ ಪೈಕಿ ಇನ್ನೊಂದು ಕಾನೂನನ್ನು ಪರಿಗಣಿಸುತ್ತಿದ್ದೇವೆ. ಇದರ ಹೆಸರು ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳದಿಂದ ರಕ್ಷಣಾ ಕಾಯ್ದೆ 2013. ಕಾರ್ಯಸ್ಥಳದಲ್ಲಿ ಲೈಂಗಿಕ ಕಿರುಕುಳದಿಂದ ರಕ್ಷಣೆ ಕಾಯ್ದೆ 2013 ಈ ಕಾನೂನಿನಿಂದ ಮಹಿಳೆಯರಿಗೆ ರಕ್ಷಣೆ ಸಿಗುತ್ತಿದೆಯೇ? ಈ ಕಾಯ್ದೆಯನ್ನ ಶಾರ್ಟ್ನಲ್ಲಿ ಪೋಶ್ ಅಂತಾನೂ ಕರೀತಾರೆ. POSH, ಪ್ರೊಟೆಕ್ಷನ್ ಫ್ರಮ್ ಸೆಕ್ಸುವಲ್ ಹ್ಯಾರಾಸ್ಮೆಂಟ್. ಈ ಕಾನೂನಿನ ಅಂತರ್ಗತ ಸೆಕ್ಷನ್ 2N ನಲ್ಲಿ ಲೈಂಗಿಕ ಕಿರುಕುಳ ಅಂದರೆ ಏನು ಅನ್ನೋದನ್ನು ಹೇಳಲಾಗಿದೆ. ಈ ಕಾನೂನಿನ ಪ್ರಕಾರ ದೈಹಿಕವಾಗಿ ಸ್ಪರ್ಶಿಸುವುದು ಮತ್ತು ಮುಂದುವರಿಯುವುದು. ಎರಡನೇದ್ದು ಲೈಂಗಿಕತೆಗಾಗಿ ಕೇಳಿಕೊಳ್ಳುವುದು ಅಥವಾ ಹಠ ಹಿಡಿಯುವುದು. ಯಾವುದಾದರೂ ಕೆಲಸವನ್ನು ಮಾಡಿಕೊಟ್ಟು ಲೈಂಗಿಕತೆಯನ್ನು ಅಪೇಕ್ಷಿಸುವುದು ಪ್ರತಿಫಲವಾಗಿ, ಮತ್ತು ಲೈಂಗಿಕ ರಂಗೀನ ಸನ್ನೆಗಳನ್ನು ಮಾಡುವುದು ಮತ್ತು ಲೈಂಗಿಕ ವಿಡಿಯೋಗಳನ್ನು ತೋರಿಸುವುದು. ಧ್ವನಿಯ ಮೂಲಕ ಸನ್ನೆಯು ಇದರಲ್ಲಿ ಒಳಗೊಂಡಿದೆ. ಈ ತೆರನಾದ ಎಲ್ಲವುಗಳನ್ನು ಸೆಕ್ಷನ್ 2N ಅಂತರ್ಗತ ಲೈಂಗಿಕ ಕಿರುಕುಳ ಎಂದು ಘೋಷಿಸಲಾಗಿದೆ. ಇನ್ನು ಈ ಕಾನೂನಿನ ಉದ್ದೇಶ ಏನು ಅಂತಂದ್ರೆ, ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡುವುದು. ಎರಡನೇದ್ದು ಕಾರ್ಯಕ್ಷೇತ್ರದಲ್ಲಿ ಲೈಂಗಿಕ ಕಿರುಕುಳದಿಂದ ರಕ್ಷಣೆಯನ್ನು ಒದಗಿಸುವುದು. ಇದು ಒಂದು ವಿಶೇಷ ವಿಷಯವನ್ನು ನಾನು ಹೇಳಲೇಬೇಕು. ಈ ಕಾನೂನಿನ ಅಂತರ್ಗತ ಪುರುಷರು ಸಹ ಫಿರ್ಯಾದಿಯನ್ನು ಕೊಡಬಹುದು. ಇದು ಮಹಿಳೆಯರ ರಕ್ಷಣೆಗಾಗಿ ಅಷ್ಟೇ ಅಲ್ಲ, ಪುರುಷರ ರಕ್ಷಣೆಗಾಗಿಯೂ ಮಾಡಲ್ಪಟ್ಟಿದೆ ಅಂತ ನಾ ಹೇಳಲಿಕ್ಕೆ ಇಚ್ಛಪಡ್ಲಿಕ್ಕೆ. ಸೆಕ್ಷನ್ 9 ಅಂತರ್ಗತ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಲೈಂಗಿಕ ಕಿರುಕುಳ ಸಂಭವಿಸಿದರೆ 3 ರಿಂದ 6 ತಿಂಗಳಲ್ಲಿ ಆ ವಿಷಯದ ಬಗ್ಗೆ ಪ್ರಕರಣವನ್ನು ದಾಖಲಿಸಬೇಕು. ಪ್ರಕರಣವನ್ನು ದಾಖಲಿಸದಿದ್ದರೆ ಶಿಕ್ಷೆ ಅಂತ ಸಂಸ್ಥೆಗೆ. ಮತ್ತು ಸೆಕ್ಷನ್ 14 ಅಂತರ್ಗತ ಸುಳ್ಳು ಫಿರ್ಯಾದಿಗಾಗಿಯೂ ಶಿಕ್ಷೆ ಇದೆ. ಈ ಕಾನೂನನ್ನು ದುರುಪಯೋಗಪಡಿಸಿಕೊಳ್ಳುವವರಿಗೆ ಇದು ಎಚ್ಚರಿಕೆಯ ಸಂಕೇತ. ಸೆಕ್ಷನ್ 14 ಅಂತರ್ಗತ ಸುಳ್ಳು ಫಿರ್ಯಾದಿಗಾಗಿ ಶಿಕ್ಷೆ. ಹಾಗೆ ನೋಡಿದರೆ ಒಂದು ಅಧ್ಯಯನದ ಪ್ರಕಾರ ಈ ಕಾನೂನಿನ ದುರುಪಯೋಗ, ಕೆಲ ಮಹಿಳೆಯರ ರಕ್ಷಣೆಗಾಗಿ ಮಾಡಿದ ಕಾನೂನುಗಳ ದುರುಪಯೋಗ 55% ಇದ್ದರೆ, ಈ ಕಾನೂನಿನ ದುರುಪಯೋಗ ಬರೀ 2 ರಿಂದ 3%. ಇದು ಒಂದು ಒಳ್ಳೆಯ ವಿಷಯ. ಮತ್ತು ಇದು ಏನು ತೋರಿಸ್ತದೆ ಅಂದರೆ, ಈ ಕಾನೂನು ಉತ್ತಮವಾಗಿದೆ ಅಂತ, ಮತ್ತು ಇದರಿಂದ ಮಹಿಳೆಯರ ರಕ್ಷಣೆಯನ್ನು ಸಾಧಿಸಲಾಗಿದೆ ಅಂತ. ಮತ್ತು ಇದರಲ್ಲಿ ಈ ಕಾನೂನಿನ ಅಂತರ್ಗತ ಈ ಕಾನೂನನ್ನು ಸ್ವಲ್ಪ ಹೆಚ್ಚಾಗಿ ತಿಳಿದುಕೊಳ್ಳಲಿಕ್ಕೆ ಒಂದೆರಡು ಕೇಸ್ ಲಾ ನೋಡೋಣ. ಒಂದನೇದ್ದು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ 1997. ಎರಡನೇದು ತೇಜ್ಪುರ್ ಯೂನಿವರ್ಸಿಟಿ ಆ್ಯಂಡ್ ಅದರ್ಸ್ ವರ್ಸಸ್ CSHN ಮೂರ್ತಿ 2016. ಇಲ್ಲಿ ನೋಡ್ರಿ, ಈ ಕಾನೂನು 2013 ಪಾಸ್ ಆಗೈತಿ. ಈ ಒಂದನೇ ಕೇಸ್ ಲಾ ನಾವು ಕನ್ಸಿಡರ್ ಮಾಡ್ಯಾವಲ್ಲ, ವಿಶಾಖ, ಇದು 1997 ಸುಪ್ರೀಂ ಕೋರ್ಟಿಗೆ ಬಂದೈತಿ. ಅಂದ್ರೆ ಈ ಕಾನೂನು ಪಾಸ್ ಆಗೋಕ್ಕಿಂತ ಮುಂಚೆ. ಹೀಗಾಗಿ ಈ ಕೇಸ್ನಾಗ ಏನಾಗಿತ್ತು, ವಿಶಾಖ ಅನ್ನುವಕಿ ಮಹಿಳೆಯರಿಗಾಗಿ ದುಡಿತಾ ಇತ್ತು, ಮಹಿಳೆಯರ ಉದ್ಧಾರಕ್ಕಾಗಿ. ಈ ಕೆಲ ದುಷ್ಟಕೂಟ ರಾಜಸ್ಥಾನದಲ್ಲಿ ಇವಳ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ರು. ಆದರೆ ಹೈಕೋರ್ಟ್ನಲ್ಲಿ ಈ ವಿಶಾಖಗೆ ರಕ್ಷಣೆ ಸಿಗಲಿಲ್ಲ, ಅಂದರೆ ನ್ಯಾಯ ಸಿಗಲಿಲ್ಲ. ಪ್ರಕರಣ ಬಹಳ ಸಂಘ ಸಂಸ್ಥೆಗಳ ಆಗ್ರಹದ ಮೇರೆಗೆ ಸುಪ್ರೀಂ ಕೋರ್ಟ್ಗೆ ಹೋದ. ಸುಪ್ರೀಂ ಕೋರ್ಟ್ನೊಳಗೆ ಆಕೆಗೆ ಸ್ವಲ್ಪ ಮಟ್ಟಿಗೆ ನ್ಯಾಯ ಸಿಕ್ತು. ಆದರೆ ಹೋದಮಾನ ಉಪ್ಪರಿಗೆ ಎಷ್ಟು ಹೊನ್ನನ್ನು ಕೊಟ್ಟರೂ ಮತ್ತೆ ಬಾರದು ಆಯಿತು. ಅಂತೂ
ಏನೂ ಸಿಗಲಿಲ್ಲ ಅನ್ನೋದ್ರೊಳಗೆ ಒಂದಿಷ್ಟಾದರೂ ಸಿಗ್ತಲ್ಲ ಅನ್ನೋದೇ ಸಮಾಧಾನ ವಿಷಯ. ಈ ವಿಶಾಖ ಕೇಸು ಭಾಳ ಫೇಮಸ್ ಯಾಕಾಗೈತಿ ಅಂದ್ರೆ ಇದನ್ನು ನಿರ್ವಹಣೆ ಮಾಡ್ಬೇಕಾದ್ರೆ ಇದರದ್ದು ಆದೇಶವನ್ನು ಕೊಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ನವರು ಕೆಲವು ಗೈಡ್ಲೈನ್ಸ್ ಕೊಟ್ಟರು. ಯಾರಿಗೆ? ಈ ಮಹಿಳೆಯರನ್ನು ದುಡಿಸಿಕೊಳ್ಳುತ್ತಿರುವಂತಹ ಸಂಸ್ಥೆಗಳಿಗಾಗಿ ಅಥವಾ ಮಹಿಳೆಯರ ಕಾರ್ಯಕ್ಷೇತ್ರದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಕೆಲ ಗೈಡ್ಲೈನ್ಸ್ಗಳನ್ನು ಇಶ್ಯೂ ಮಾಡಿದರು. ಆ ಗೈಡ್ಲೈನ್ಸೇ ಮುಂದೆ ಈ ಕಾನೂನನ್ನು ಮಾಡಬೇಕಾದ್ರೆ ಉಪಯೋಗ ಆದವು. ಅಂದ್ರೆ ಅವು ಆಧಾರ ಆದವು. ಈಗ ಎರಡನೇ ಕೇಸು ತೇಜ್ಪುರ್ ಯೂನಿವರ್ಸಿಟಿ ಆ್ಯಂಡ್ ಅದರ್ಸ್ ವರ್ಸಸ್ CSHN ಮೂರ್ತಿ 2016 ಅಂದ್ರೆ ಈ ಕಾನೂನು ಬಂದ ಮೇಲೆ ಆಗಿದ್ದಂಥ ಪ್ರಕರಣ ಇದು. ಇದರೊಳಗೆ ಏನಾಗ್ತೈತಿ, ಒಬ್ಬ ಪ್ರೊಫೆಸರು ಲೈಂಗಿಕ ಇಚ್ಛೆಗಾಗಿ ಆಮಿಷವನ್ನು ಒಡ್ತಾನೆ. ತನ್ನ ಅಧೀನ ಕಲಿತಾ ಇರುವಂತಹ ಮಹಿಳೆಗೆ ಈ ಪ್ರಕರಣ ದಾಖಲಾಗುತ್ತೆ ಮತ್ತು ಆ ಪ್ರೊಫೆಸರ್ಗೆ ಶಿಕ್ಷೆ ಆಗುತ್ತೆ. ಇಂಥ ಪ್ರಕರಣಗಳಿಂದ ನಮಗೆ ಏನು ತಿಳಿತೈತಪ್ಪ ಅಂದ್ರೆ ಕಾನೂನು ಹೆಂಗೆ ವಿಚಾರಣೆಗೊಳಪಡ್ತೈತಿ, ಶಿಕ್ಷೆ ತಪ್ಪಿತಸ್ಥರಿಗೆ ಆಗ್ತೈತೋ ಇಲ್ಲೋ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಇಲ್ಲಿಗೆ ಇವತ್ತಿನ ವಿಚಾರಣೆಯನ್ನು ಮುಗಿಸೋಣ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಓಂ